ಜೈ ಹಿಂದ್. ಸೊ ನೋಡ್ರಿ ನಾವು ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೊದಲನೇ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ SSC MTS ಗೆ. ಸೊ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ, ತುಂಬಾ ಈಸಿ ಇರುತ್ತೆ ಎಕ್ಸಾಮು, ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು. ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಕೋರ್ ಕೂಡ ಮಾಡ್ಕೋಬಹುದು. ಯಾರು ನೀಡ್ ಐತೆ ಕಂಪಲ್ಸರಿ ನಾವು ಓದ್ಲೇಬೇಕು ಅನ್ನೋರ್ಗೇನಪ್ಪಾ ಅಂತಂತ ಹೇಳಿದ್ರೆ ನಾನು ಏನ್ ಹೇಳ್ತೀನಿ ಆ ವಿಡಿಯೋಸ್ ಗಳನ್ನ ಎಲ್ಲ ನೋಡ್ಕೊಂಡು ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ಅದೇ ಕ್ವಶನ್ಸ್ ಗಳನ್ನ ರಿಪೀಟ್ ಆಗಿ ಏನಪ್ಪಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಎಲ್ರು ಗೊತ್ತಿರುತ್ತೆ ಆಲ್ರೆಡಿ. GD ಎಕ್ಸಾಮ್ಸ್ ಗಳೆಲ್ಲ ಬರ್ದವರು, RPF ಎಕ್ಸಾಮ್ ಬರ್ದವರು, ನಿಮ್ಗೆ ಎಲ್ರಿಗೂ ಏನಪ್ಪಾ ಅಂತಂದ್ರೆ ಬರೆಯೋ ಎಲ್ರಿಗೂ ಗೊತ್ತಾಗ್ತಿರುತ್ತೆ. ಸೊ ನಾನು ಯಾವ ತರ ಹೇಳ್ತಿದೀನಿ, ಯಾವ ತರ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಇವತ್ತೇನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಕಾನ್ಸೆಪ್ಟ್ ಏನಂತಂದ ಹೇಳಿದ್ರೆ ಫಿಗರ್ ಸಿರೀಸ್. ಫಿಗರ್ಸ್ ಗಳನ್ನ ಕೊಡ್ತಾರ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಬಾಕ್ಸ್ ಗಳು ಕೊಡ್ತಾರ. 4ನೇದಲ್ಲಿ ಏನ್ ಬರುತ್ತೆ ಅಂತ ಕ್ವಶನ್ ಅನ್ನ ನಿಮ್ಗೆ ಕೇಳ್ತಾರೆ. ಇದ್ರ ಮೇಲೆ 1 ರಿಂದ 2 ಕ್ವಶನ್ಸ್ ಗಳು ಪಕ್ಕ, 1 ಅಥವಾ 2 ಕ್ವಶನ್ಸ್ ಗಳು ಇದ್ದೇ ಇರ್ತಾವ ಪ್ರತಿಯೊಂದು ಶಿಫ್ಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಆಮೇಲೆ ತುಂಬಾ ಈಸಿ ಕ್ವಶನ್. ನೋಡಿದ ತಕ್ಷಣ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಫಿಗರ್ ಯಾವ್ದು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ತಗೊಂಡಿದೀನಿ. ಆಮೇಲೆ ನಿಮ್ಗೆ ಎಲ್ರಿಗೂ ಆನ್ಲೈನ್ ಟೆಸ್ಟ್ ಗಳು ಬೇಕು ಅಂತಂದ್ ಹೇಳಿ ಕೂಡ ನಾನು ಕಂಡಕ್ಟ್ ಮಾಡ್ತೀನಿ, ನೋಡೋಣ. ಸೊ ಬಟ್ ಆದ್ರೆ ಎಲ್ರು ಮೆಸೇಜ್ ಹಾಕ್ರಿ, ಆನ್ಲೈನ್ ಟೆಸ್ಟ್ ಗಳು ಬೇಕು ಅಂತಂದ್ ಹೇಳಿದ್ರೆ ಅದನ್ನು ಕೂಡ ಏನಂತಂದ್ ಹೇಳಿದ್ರೆ ಕಂಡಕ್ಟ್ ಮಾಡೋದು. ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ SSC MTS ಅಂತಂದ್ ಹೇಳ್ಬಿಟ್ಟು ಟೆಲಿಗ್ರಾಮ್ ಗ್ರೂಪ್ ಐತೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಿಯರ್ ಎಲ್ರಿಗೂ. ಎಸ್. ಸೊ ನಾವು ಕ್ವಶನ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೀವು ಕ್ವಶನ್ ಅನ್ನ ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ವಶನ್ ಇದೇನಪ್ಪಾ ಅಂತಂದ್ರೆ ಆಪ್ಷನ್ 1, ಆಪ್ಷನ್ 2, ಆಮೇಲೆ ಏನಪ್ಪಾ ಅಂತಂದ್ರೆ ಆಪ್ಷನ್ 3, ಆಪ್ಷನ್ 4. ಈ ಕ್ವಶನ್ಸ್ ಗಳನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತ. ಫಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಲಾಜಿಕ್ ಅನ್ನ ಹುಡ್ಕೋಬೇಕು. ಇದೇನಂತಂದ್ರೆ ಕ್ವಶನ್ ಐತೆ. ಇದ್ ನೋಡ್ರಿ, ಇದೇನಪ್ಪಾ ಅಂತಂದ್ರೆ ಮೊದಲನೇ ನಿಮ್ದು ಏನಂತಂದ್ರೆ ಆಕೃತಿಯನ್ನ ಕೊಟ್ಟಿದ್ರೆ, ಇದರಲ್ಲಿ ಈ ತರ ಝಡ್ ಅಂತಂದೈತೆ. ಈ ತರ ಏನೋ ಒಂದು ಆಕೃತಿಯನ್ನ ಕೊಟ್ಟಿದ್ರೆ ಜಡ್ ಅಂತಂದ್ರೆ ಏನೋ ಒಂದ್ ಅನ್ಕೊಡ್ರಿ. ಸೊ ಒಂದೈತೆ. ಅದಾದ ನಂತರ ನೆಕ್ಸ್ಟ್ ಫಿಗರ್ ಅಲ್ಲಿ ನೋಡ್ರಿ, ಈ ಚಿತ್ರದಲ್ಲಿ ಎಷ್ಟಿದಾವ? ಸರಿ, 2 ಇದಾವ. ಅದ ಯಾವ ತರ ಆಯ್ತು ಅಂತ ಹೇಳಿದ್ರೆ ಇದೊಂದೈತಿ, ಇದೊಂದೈತಿ, ಆಮೇಲೆ ಎರಡೆರಡು ಇದಾವ. ಓಕೆ, ಡನ್. ಸೆಕೆಂಡ್ ಒಂದ್ರಲ್ಲಿ ಇಲ್ಲಿ 3ನೇದ್ರಲ್ಲಿ ನೋಡ್ರಿ, ಸರ್ ಟೋಟಲ್ ಆಗಿ 3 ಇದಾವ್ರಿ. 1 2 3, 1 2 3, 1 2 3, ಮೂರ್ದು 3 ಇದಾವ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏರಿಕೆ ಹಾಕೋತ್ ಹೋಗೈತಾ, 1 2 3 ಅಂತಂದ್ ಹೇಳಿ ಏರಿಕೆ ಹಾಕೋತ್ ಹೋಗೈತಾ. ಮತ್ತೇನಾಗಿತ್ತು ನೋಡ್ರಿ, ಇಲ್ಲಿ 2 ಇದ್ದದ್ದು 2 ಅದಾವ್ರಿ. 2 ಇದ್ದದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ 2 ಮಾತ್ರ ಇದಾವ. ಸೊ ಇಲ್ಲಿ ಏನಾಗಿತ್ತು ನೋಡ್ರಿ, ಮತ್ತೇನಪ್ಪಾ ಅಂತಂದ್ ಹೇಳಿದ್ರೆ 2 ಅಷ್ಟ ಇದಾವ. ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು ನೋಡ್ರಿ, ಇಲ್ಲಿ ಏರಿಕೆ ಹಾಕೋತ್ ಹೋಗಿ ಏನಂತಂದ್ ಹೇಳಿದ್ರೆ ಮತ್ತೆ ಇಳಿಕೆ ಹಾಕೋತ್ ಬಂದೈತೆ. ನಾವು ಈ ತರ ಒಂದು ಸ್ಟೆಪ್ಸ್ ತಗೋತೀವಲ್ಲ, ಇಲ್ಲಿ ನೋಡ್ರಿ ಈ ರೀತಿಯಾಗಿ ಒಂದು ಟ್ರಯಾಂಗಲ್ ಬರುತ್ತೆ. ಇಲ್ಲಿ 1 ಇರುತ್ತ, ಇಲ್ಲಿ 2 ಇರುತ್ತ, ಆಮೇಲೆ ಇಲ್ಲಿ 3, ಆಮೇಲೆ ನೆಕ್ಸ್ಟ್ 2, ಇಲ್ಲಿ 1, ಈ ತರ ಬರುತ್ತಲ್ಲ, ಸೇಮ್ ಆ ತರ ಕೊಟ್ಟಿದ್ದಾನೆ. ಹಂಗಾದ್ರೆ ನಮ್ಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಏನ್ ಬರುತ್ತ, ಒಂದೇ ಇರೋದು ಈ ರೀತಿಯಾಗಿ ಬರುತ್ತ. ಕ್ಲಿಯರ್. ಇಲ್ಲಿ ಏನಂತಂದ್ ಹೇಳಿದ್ರೆ ಒಂದಿರೋದು ಆಕೃತಿ ಬರಬೇಕು. ಇಲ್ಲಿ ನೋಡ್ರಿ ಬಾಳ ಇದಾವ, ಇದಂತ ಹಂಗಿಲ್ಲ. ಇಲ್ಲಿ 2 ಇದಾವ, 2 ಇರೋದು ಒಂದೈತೆ. ನಮ್ಗಿರೋದು ಏನ್ ಬೇಕು, ಒಂದಿರೋದು ಒಂದ್ ಬೇಕು. ಅಂದ್ರೆ ನಮ್ದು ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ 4ನೇದು ಏನಪ್ಪಾ ಅಂದ್ರೆ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ. ಸೊ ಈ ರೀತಿಯಾಗಿ ಒಂದು ಲಾಜಿಕ್ ನ ಏನಂತಂದ್ ಹೇಳಿದ್ರೆ ನಾವು ಹುಡ್ಕೋಬೇಕು. ಲಾಜಿಕ್ ಇಲ್ಲಾದ್ರೆ ಕರೆಕ್ಟ್ ಆಯ್ತು ಅಂತಂದ್ ಹೇಳಿದ್ರೆ ಕ್ವಶನ್ ಈಸಿಯಾಗಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಯಾವ ತರ ಐತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇದು ನಮ್ ಕ್ವಶನ್. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾನ, 1 2 3 ಮತ್ತು 4 ಅಂತಂದ್ ಹೇಳಿ. ಎಸ್. ಇಲ್ಲಿ ನೋಡ್ರಿ, ಫಸ್ಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದೋ ಒಂಥರ ಆಕೃತಿಯನ್ನು ಕೊಟ್ಟಿದ್ದಾನ. ಅದು ಯಾವ್ದು ಆಕೃತಿ ಅಂತ ನಮಗ್ ಬೇಡ, ಈ ರೀತಿಯಾಗಿ ಒಂದು ಆಕೃತಿಯನ್ನ ಕೊಟ್ಟಿದ್ದಾನ. ಸೆಕೆಂಡ್ ಇದ್ರಲ್ಲಿ ನೋಡ್ರಿ 2 ಕೊಟ್ಟಿದ್ದಾನೆ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೈತೆ. ಸೆಕೆಂಡ್ ಇದ್ರಲ್ಲಿ ಅಂತಂದ್ ಹೇಳಿದ್ರೆ 2 ಇದಾವ. ಆಮೇಲೆ ಇಲ್ಲಿ ನೋಡ್ರಿ 4 ಇದಾವ. ಇಲ್ಲಿ 1 2 3 4, ಇಲ್ಲಿ ಏನಂತಂದ್ ಹೇಳಿದ್ರೆ 5 ಇದಾವ. ಎಸ್. ಸೊ 1 2 ಅದಾದ ನಂತರ ಇಲ್ಲಿ 4 5. ಹಂಗಾದ್ರೆ ಇಲ್ಲಿ ನೀವು ಮಿಡಲ್ ಏನ್ ಬರ್ಬೇಕು, 3 ಬರ್ಬೇಕು. ಅಂದ್ರೆ ಒಂದ್ ಲಾಜಿಕ್ ಬಂತಾ. ಇದು 1 ಆಕೃತಿ, ಇಲ್ಲಿ 2 ಆಕೃತಿ, ಇಲ್ಲಿ 3 ಆಕೃತಿ, ಇಲ್ಲಿ 4 ಆಕೃತಿ, ಇಲ್ಲಿ 5 ಆಕೃತಿ. ಸೊ ಈಗ ನೋಡ್ಬೇಕು 3 ಆಕೃತಿ ಇರೋದು ಇರ್ಬೇಕು. ಬಟ್ ಅದ್ರ ಅಲ್ಲಿ ಒಂದು ಆಕೃತಿ ಐತಲ್ಲ, ಅದೊಂದು ಸ್ಟ್ರಕ್ಚರ್ ಐತಲ್ಲ, ಅದಕ್ಕೊಂದ್ ಏನಂತಂದ್ ಹೇಳಿದ್ರೆ ಬಣ್ಣವನ್ನ ತುಂಬಿದ್ದಾರೆ. ಕೆಳಗಡೆ ಏನಂತಂದ್ ಹೇಳಿದ್ರೆ ಬಣ್ಣ ತುಂಬಿದೈತಿ. ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಕೆಳಗಡೆ ಬ್ಲಾಕ್ ಕಲರ್ ಬಣ್ಣ ತುಂಬಿದೈತಿ. ಇಲ್ಲಿ ನೋಡ್ರಿ ಮೇಲ್ಗಡೆ 3 ಇದಾವ. ಬಟ್ ಆದ್ರೆ ಮೇಲ್ಗಡೆ ಬಣ್ಣ ತುಂಬಿದೈತೆ, ಇದು ಬರಂಗಿಲ್ಲ. ಇಲ್ಲಿ ಕೂಡ ಏನಂತಂದ್ ಹೇಳಿದ್ರೆ 3 ಇದಾವ, ಕೆಳಗಡೆ ಬಣ್ಣ ತುಂಬಿದೈತೆ, ಬರ್ಬೋದು. ಅದಾದ ನಂತರ ಇಲ್ಲಿ 3 ಇದಾವ, ಬಟ್ ಆದ್ರೆ ಕಂಪ್ಲೀಟ್ ಆಗಿ ಬಣ್ಣ ತುಂಬಿದೈತೆ. ಇಲ್ಲಿ 2 ಇದಾವ. ಅಂದ್ರೆ ನಮ್ದು ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡನೇದೇನಂದ್ರ ಕರೆಕ್ಟ್ ಆಗತ್ತ. ಸೊ ನಾವು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಮುಂದೆ ಬರುವಂತಹ ಆಕೃತಿಯನ್ನ ಹುಡ್ಕೋಬೇಕಾಗುತ್ತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನೋಡೋಣ. ಸೊ ಇಲ್ಲಿ ಕ್ವಶನ್ ಯಾವ ತರ ಐತ್ ನೋಡ್ರಿ ಇದು. ಸೊ ಈ ಕ್ವಶನ್ ಅನ್ನ ನೋಡಿದ ತಕ್ಷಣ ಏನೋ ಬಾಳ ಟಫ್ ಆಗೈತ, ನಮ್ಗೆ ಏನ್ ಮಾಡಕ್ ಬರಂಗಿಲ್ಲ ಅಂತಂದ್ ಹೇಳಿ ಅನ್ಸುತ್ತ ಅಷ್ಟ. ಅನ್ಸುತ್ತೆ. ಬಟ್ ಆದ್ರೆ ಈ ಬಾಳ ಅಂದ್ರ ಬಾಳ ಈಸಿ ಐತೆ, ನೋಡೋಣ. ಸೊ ಯಾವ ತರ ಐತಿ ಈಸಿ ಏನ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಆ
ಒಂದೇನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯ ಹಿಂಗ್ ಸರ್ಕಲ್ ಐತೆ. ಇಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡಿದಾಗ ನೋಡ್ರಿ, ಜೂಮ್ ಮಾಡೋಣ. ಇಲ್ಲಿ ನೋಡ್ರಿ, ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ದೊಡ್ಡ ಸರ್ಕಲ್ ಐತೆ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ದೊಡ್ಡ ಸರ್ಕಲ್ ಐತೆ. ಸೊ ಅದ್ರೊಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಬ್ಲಾಕ್ ಕಲರ್ ತುಂಬಿದಾರೆ. ಓಕೆ, ಅದನ್ನ ನೋಡ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಏನೈತೆ ನೋಡ್ರಿ, ಮತ್ತೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸಣ್ಣ ಸರ್ಕಲ್ ಐತೆ. ಕ್ಲಿಯರ್? ಸೊ ಆ ತರ ಎಲ್ಲಾ ಕಡೆ ಐತೆ, ಎಲ್ಲಾ ಆಪ್ಷನ್ಸ್ ಒಳಗಡೆ ಐತಾ? ಓಕೆ, ಡನ್ ಸರ್, ಐತ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ 3 ಡಾಟ್ ಕೊಟ್ಟಿದ್ದಾನ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 3 ಡಾಟ್ ಕೊಟ್ಟಿದ್ದಾನ. ಇಲ್ಲಿ ನೋಡ್ರಿ ಎಷ್ಟು ಡಾಟ್ ಕೊಟ್ಟಿದ್ದಾನ? 1, 2, 3, 4, 5, 6. ಇಲ್ಲಿ 6 ಡಾಟ್ ಕೊಟ್ಟಿದ್ದಾನ ಈ ಕಡೆ ಸೈಡ್. ಅದಾದ ನಂತರ ಈ ಕಡೆ ಸೈಡ್ ನೋಡ್ರಿ ಎಷ್ಟು ಡಾಟ್ ಕೊಟ್ಟಿದ್ದಾನ? 1, 2, 3. ಇನ್ನೊಂದ್ ಸ್ವಲ್ಪ ಜೂಮ್ ಮಾಡ್ಬಿಡೋಣ ನೋಡ್ರಿ. 1, 2, 3, 4, 5, 6, 7, 8, 9 ಡಾಟ್ ಇದಾವ. ಸೊ ಫಸ್ಟ್ ಇದ್ರಲ್ಲಿ 3 ಡಾಟ್, ಅದಾದ ನಂತರ ಇದ್ರಲ್ಲಿ 6 ಡಾಟ್, ಇದ್ರಲ್ಲಿ 9 ಡಾಟ್. ಅಂದ್ರೆ 3 ಮಗ್ಗಿ ಬರ್ತಿದಾವ. ಅಂದ್ರೆ ನೆಕ್ಸ್ಟ್ ಇಲ್ಲಿ ಎಷ್ಟು ಇರ್ಬೇಕು? ನನಗೆ 12 ಡಾಟ್ಗಳು ಇರ್ಬೇಕು. ಸೊ ಆ ತರ ಎಲ್ಲೈತೆ ಅಂತಂದ್ ನೋಡ್ರಿ, ನಮ್ಗೆ 12 ಡಾಟ್ಗಳು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನೋ ಒಂಥರ ಈ ಸಿಂಬಾಲ್ ಐತಲ್ಲ, ಇಲ್ಲಿ ನೋಡ್ರಿ ಈ ತರ ಸಿಂಬಾಲ್ ಐತಲ್ಲ, ಈ ತರ ಏನಂತಂದ್ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಐತೆ. ಈ ಕಡೆ ಸೈಡ್ ಏನೈತೆ ನೋಡ್ರಿ, ಈ ಕಡೆ ಸೈಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದನ್ನ ಹಂಗೆ ಉಲ್ಟಾ ಮಾಡಿದಾನ, ಈ ಕಡೆ ಸೈಡ್ ಉಲ್ಟಾ ಮಾಡಿದಾನ ಅಷ್ಟೇ. ಇದನ್ನ ಮತ್ತೆ ಉಲ್ಟಾ ಮಾಡಿದಾನ. ಅವಾಗ ಏನಪ್ಪಾ ಅಂತಂದ್ ಹೇಳಿ ಇಲ್ಲಿ ನೋಡ್ರಿ, ಫಸ್ಟ್ ಇದ್ರಲ್ಲಿ ನೋಡ್ರಿ, ಇಲ್ಲಿ ಬರಿತೀನಿ. ಫಸ್ಟ್ ಇದ್ರಲ್ಲಿ ಈ ತರ ಸಿಂಬಲ್ ಐತೆ. ಇದನ್ನ ಉಲ್ಟಾ ಮಾಡಿದಾಗ ನೆಕ್ಸ್ಟ್ ಏನಾಗೈತೆ ಅಂದ್ರೆ ಈ ತರ ಹೋಗೈತೆ. ಆಮೇಲೆ ನೆಕ್ಸ್ಟ್ ಉಲ್ಟಾ ಮಾಡಿದಾನ ಯಾವ ಕಡೆ ಸೈಡ್? ಈ ಕಡೆ ಸೈಡ್. ಇದು ಈ ಕಡೆ ಸೈಡ್ ಐತೆ. ಅದನ್ನ ಏನ್ ಮಾಡಿದಾನಪ್ಪ ಅಂತಂದ್ ಹೇಳಿದ್ರೆ ಎರೋ ಮಾರ್ಕ್ ನ ಈ ಕಡೆ ಸೈಡ್ ಮಾಡಿದಾನ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದಾನ? ಈ ಕಡೆ ಸೈಡ್ ಕೆಳಗಡೆ ಮಾಡಿದಾನ. ಆಮೇಲೆ ನೆಕ್ಸ್ಟ್ ಈ ಕಡೆ ಬರ್ಬೇಕಿದು, ಈ ಕಡೆ ಸೈಡ್ ಬರ್ಬೇಕು. ಹಂಗಾದ್ರೆ ಇದು ಏನಾಗತ್ತ ನೋಡ್ರಿ, ಇದು ಮೇಲ್ಗಡೆ ಥರ್ಡ್ ದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಐತೆ. ನೆಕ್ಸ್ಟ್ ಇದ್ರಲ್ಲಿ ಯಾವ ತರ ಬರ್ಬೇಕು? ಸೊ ಈ ರೀತಿಯಾಗಿ ಬರ್ಬೇಕು. ನೆಕ್ಸ್ಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಬೇಕು. ಅದು ಯಾವ ಆಪ್ಷನ್ ಒಳಗಡೆ ಐತೆ ಅಂತಂದ್ ಹೇಳಿ ನಾವು ನೋಡ್ಕೋಬೇಕು. ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಆಕೃತಿ ಬರಾಯ್ತ್ರಿ ಸರ್, ಫಸ್ಟ್ ಆಪ್ಷನ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ನೋಡೋಣ ಇನ್ನು. ಆಮೇಲೆ ನೆಕ್ಸ್ಟ್ ಸೈಡ್ ಏನಂತಂದ್ ಹೇಳಿದ್ರೆ ಇದು ಈ ಕಡೆ ಚೂಪ್ ಇರೋದ್ ನೋಡ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಯಾವ ಕಡೆ ಎಸ್ ಇರುತ್ತಲ್ಲ ಆ ಕಡೆ ಬಂದೈತೆ. ಇಲ್ಲಿ ಮೇಲ್ಗಡೆ ಬಂದೈತೆ, ಇಲ್ಲಿ ಕೆಳಗಡೆ ಈ ಕಡೆ ಸೈಡ್ ಬಂದೈತೆ, ಆಮೇಲೆ ಇಲ್ಲಿ ಕೆಳಗಡೆ ಬಂದೈತೆ. ಅಂದ್ರೆ ನಮ್ದು ಈ ಕಡೆ ಸೈಡ್ ಚೂಪ್ ಬರ್ಬೇಕು. ಸೊ ಇದು ಚೂಪ್ ಏನಾಯ್ತಪ್ಪ ಅಂತಂದ್ ಹೇಳಿದ್ರೆ ಈ ಕಡೆ ಐತೆ. ಆಪ್ಷನ್ 1 ಓಕೆ. ಸೊ ಅದಾದ ನಂತರ ನೆಕ್ಸ್ಟ್ ಆಪ್ಷನ್ ಗಳನ್ನ ನೋಡೋಣ. ಸೆಕೆಂಡ್ ಆಪ್ಷನ್ ನೋಡ್ರಿ, ಇಲ್ಲಿ ಎಸ್ ಯಾವ ತರ ಐತೆ ನೋಡ್ರಿ. ಎಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಂಗ್ ಮೇಲ್ಗಡೆ ಹೋಗೈತೆ. ನಮ್ಗೆ ಯಾವ ತರ ಬರಬೇಕು? ಈ ತರ ಬರಬೇಕು. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಬಂದೈತೆ. ಸೊ ಅಂದ್ರೆ ನಮ್ದು ಆಪ್ಷನ್ 2 ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಇವ್ ನಾರ್ಮಲ್ ಆಗಿ ಕೊಟ್ಟಿದ್ದಾನೆ ಈ ತರ. 3ನೇ ಆಪ್ಷನ್ ಕೂಡ ಆಗಂಗಿಲ್ಲ. 4ನೇ ಆಪ್ಷನ್ ನೋಡ್ರಿ, ಸೊ ಈ ತರನ ಕೊಟ್ಟಿದ್ದಾನೆ. ಸೊ 4ನೇ ಆಪ್ಷನ್ ಅಲ್ಲಿ ಕೂಡ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಟಿದ್ದಾನ. ಓಕೆ, ಇದು. ಆಮೇಲೆ ಚೂಪ್ ಇರೋದು ನೋಡ್ರಿ ಇಲ್ಲೇ ಐತಿ. ನಾವು ಇವಾಗ ಏನ್ ಚೆಕ್ ಮಾಡ್ಬೇಕಂತಂದ ಹೇಳಿದ್ರೆ ಲಾಸ್ಟ್ 2 ಆಪ್ಷನ್ಸ್ ಗಳಲ್ಲಿ 12 ಅದಾವಿಲ್ಲ ನೋಡ್ಬೇಕು ಡಾಟ್ಗಳು. 12 ಡಾಟ್ಗಳು ಇದಾವಿಲ್ಲ ಅಂತಂದ್ ಹೇಳಿ ಚೆಕ್ ಮಾಡಿ ನೋಡ್ರಿ. ಇದು 1 ಡಾಟ್, 2, 3, 4, 5, 6, 7, 8, 9, 10, 11, 12, 13, 14. ಇದು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ. ಎಸ್, ಇನ್ನೊಂದ್ ಸರಿ ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಿ 1, 2, 3, 4, 5, 6, 7, 8, 9, 10, 11, 12. ಅಂದ್ರೆ ನಮ್ದು ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ನೋಡೋಣ, ಇನ್ನೊಂದು ಲಾಸ್ಟ್ ಆಪ್ಷನ್ 1 ಐತಲ್ಲ, ಇದ್ರೊಳಗೆ 12 ಡಾಟ್ಸ್ ಗಳು ಅದಾವಿಲ್ಲ ಅಂತಂದ ಹೇಳಿ ನಾವು ಚೆಕ್ ಮಾಡ್ಕೋಬೇಕು. ಇವಾಗ ಚೆಕ್ ಮಾಡ್ರಿ ನೋಡೋಣ. ಇದು 1, 2, 3, 4, 5, 6, 7, 8, 9 ಇದಾವ. ಇಲ್ಲಿ 12 ಡಾಟ್ ಗಳಿಲ್ಲ. ಸೊ ಅಂದ್ರೆ ನಮ್ಗೆ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ 1 ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ನಾವು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೋಬೇಕಾಗತ್ತ. ಇದು ಏನಪ್ಪಾ ಅಂತಂದ್ ಹೇಳಿದ್ರೆ ಥರ್ಡ್ ಒನ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್. ಸೊ ಈ ರೀತಿಯಾಗೈತೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗೈತೆ. ಎಲ್ರು ಪಾಸ್ ಮಾಡ್ರಿ, ಮೊದಲು ಪಾಸ್ ಮಾಡ್ರಿ. ಆಮೇಲೆ ಯಾವ್ದು ಆನ್ಸರ್ ಬರುತ್ತೆ ಅಂತಂದ್ ಹೇಳಿ ನಂಗೆ ಕಮೆಂಟ್ ಅನ್ನ ಹಾಕಿ. ಆಮೇಲೆ ನಾನು ಬಿಡಿಸ್ತೇನೆ. ಇಲ್ಲಿ ನೋಡ್ರಿ, ನೀವು ಸ್ಟ್ರಕ್ಚರ್ಸ್ ಗಳನ್ನ ನೋಡಿದಾಗ ನಿಮ್ಗೆ ಏನೋ ಒಂಥರ ಚೇಂಜಸ್ ಆದಂಗ್ ಕಾಣಿಸಾಕತೈತೆ. ಉಳ್ದೆಲ್ಲ ಥಿಂಕ್ ಮಾಡಂಗಿಲ್ಲ, ಏನೋ ಒಂದ್ ಚೇಂಜಸ್ ಆಗೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಒಳಗಡೆ ಡೈಗ್ರಾಮ್ ಐತ್ ನೋಡ್ರಿ. ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಡೈಗ್ರಾಮ್ ಐತೆ. ಅದು ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾನೆ. ಬಟ್ ಅದ್ರ ಇದು ಈ ಕಡೆ ಏನಂತಂದ್ ಹೇಳಿದ್ರೆ ಎರೋ ಮಾರ್ಕ್ ಅಲ್ಲಿ ಐತೆ. ಮೇಲ್ಗಡೆ ಎರೋ ಮಾರ್ಕ್ ಅಂತ ತಗೊಂಡು ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಈ ಕಡೆ ಬಂದ್ಬಿಟ್ಟೈತೆ. ಇದನ್ನ ಏನಂತಂದ್ ಹೇಳಿದ್ರೆ ಸೈಡ್ ಹಿಂಗ್ ತಿರ್ಸ್ಬಿಟ್ಟಿದಾನ. ಇದು ಈ ಕಡೆ ಬಂದ್ಬಿಟ್ಟೈತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಬಂದೈತೆ. ನೆಕ್ಸ್ಟ್ ಈ ತರ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಬಂದೈತಿ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಥರ್ಡ್ ಈ ತರ ಬಂದೈತೆ. ಸೊ ಇಲ್ಲಿ ಯಾವ ತರ ಬಂದೈತಿ? ಈ ತರ ಬಂದೈತಿ. ಸೊ
ನೆಕ್ಸ್ಟ್ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಹಿಂಗಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಇಲ್ಲಿ ಎರೋ ಮಾರ್ಕ್ ಏನಂತಂದ್ ಕೆಳಗಡೆ ಬಂತಲ್ಲ, ನಾವು ಎರೋ ಮಾರ್ಕ್ ಯಾವ ಕಡೆ ತಗೊಂತಾ ಇದೀವಿ, ಇದು ಮುಂದ್ಗಡೆ ಟಿಪ್ ಇರೋ ಕಡೆ ತಗೊಂತಾ ಇದೀವಿ ಇದನ್ನ. ಸೊ ಇಲ್ಲಿ ಏನಪ್ಪಾ ಅಂತ ಕೆಳಗಡೆ ಬಂತು. ಸೇಮ್ ಅದೇ ತರ ಈ ಕಡೆ ಬರುತ್ತೆ ಇದು. ಅಂದ್ರೆ ಈ ಕಡೆ ಯಾವ ಕಡೆ ತಗೊಂಡಿದಾನಪ್ಪಾ ಅಂತಂದ್ ಹೇಳಿದ್ರೆ ಇದು ಈ ರೀತಿಯಾಗಿ ಡಯಾಗ್ರಾಮ್ ಬಂದೈತೆ. ಸೊ ಓಕೆ, ನೆಕ್ಸ್ಟ್ ನಮಗ್ ನೋಡ್ರಿ ಇದು ಯಾವ ಕಡೆ ಬರ್ಬೇಕಿನ್ ಟಿಪ್. ಸೊ ಈ ಕಡೆ ಬಂತು, ಫಸ್ಟ್ ಇಲ್ಲಿ ಐತೆ, ಸೆಕೆಂಡ್ ಇಲ್ಲಿ ಈ ಕಡೆ ಬಂತು, ಥರ್ಡ್ ಈ ಕಡೆ ಬಂತು, ಫೋರ್ತ್ ಈ ಕಡೆ ಬಂತು, ಫಿಫ್ತ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಮೇಲ್ಗಡೆ. ಸೊ ನಮ್ದು ಆಕೃತಿ ಏನ್ ಬರ್ಬೇಕಂತಂದ್ ಹೇಳಿದ್ರೆ ಫಸ್ಟ್ ಗೆ ಈ ರೀತಿಯಾಗಿ ಬರ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಫಸ್ಟ್ ಆಕೃತಿ ಈ ರೀತಿಯಾಗಿ ಬರ್ಬೇಕು. ಆ ತರ ಎಲ್ಲಿ ಅದಾವ್ ಇಲ್ಲೋ ನೋಡ್ಕೋಬೇಕು. ಸರ್ ಇದ್ರೊಳಗ ಐತ್ರಿ, ಒಂದನೇ ಆಪ್ಷನ್ ದಾಗ ಐತ್ರಿ, ಎರಡನೇ ಆಪ್ಷನ್ ದೊಳಗ ಸರ್ ಕೆಳಗಡೆ ಐತ್ರಿ, ಬರಂಗಿಲ್ಲ. ಥರ್ಡ್ ಆಪ್ಷನ್ ದಾಗೂ ಐತ್ರಿ, ಆಮೇಲೆ ನಾಲ್ಕನೇ ಆಪ್ಷನ್ ಸರ್ ನಾಲ್ಕನೇ ಆಪ್ಷನ್ ದಾಗೂ ಐತ್ರಿ. ಒಂದ್ ಆಪ್ಷನ್ ಹೋಯ್ತು. ಇನ್ ನೆಕ್ಸ್ಟ್ ನಾವು ಥಿಂಕ್ ಮಾಡೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಥಿಂಕ್ ಮಾಡೋಣ ಯಾವ್ದು ಏನ್ ತಗೊಂಡ್ರ ಬರೈತೆ ಅಂತಂದ್ ಹೇಳಿ. ಸೊ ಫಸ್ಟ್ ದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಈ ರೀತಿಯಾಗಿ ಕಂಡು ಹಿಡ್ಕೊಂಡ್ವಿ, ಈ ರೀತಿಯಾಗಿ ಬರುತ್ತೆ ಅಂತಂದ್ ಹೇಳಿ. ಆದ ನಂತರ ನೆಕ್ಸ್ಟ್ ನೋಡಿ, ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಬಾಕ್ಸ್ ಐತೆ. ಸೆಕೆಂಡ್ ದ್ರೊಳಗೆ ನೋಡ್ರಿ ಅದನ್ನ ಏನಂತಂದ್ ಹೇಳಿದ್ರೆ ಬ್ಲಾಕ್ ಕಲರ್ ಬಣ್ಣ ತುಂಬಿದಾನೆ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಬಾಕ್ಸ್ ಹಂಗ ಐತೆ. ಆಮೇಲೆ ನೆಕ್ಸ್ಟ್ ಏನಾಗೈತೆ ಅಂತಂದ್ ಹೇಳಿದ್ರೆ ಹೊಸ ಬಾಕ್ಸ್ ನ ಆಡ್ ಮಾಡಿದಾರೆ ಮೂರನೇದ್ರಲ್ಲಿ. ನಾಲ್ಕನೇದ್ರಲ್ಲಿ ನೋಡ್ರಿ ಆ ಬಾಕ್ಸ್ ಹಳೇದ್ ಹಂಗ ಐತೆ, ಆಮೇಲೆ ಅದಕ್ಕೆ ಏನಂತಂದ್ ಹೇಳಿದ್ರೆ ಇದಕ್ ಬಣ್ಣ ತುಂಬಿದಾರ. ಹಂಗಾದ್ರೆ ನಮ್ಮಲ್ಲಿ ಏನಾಗ್ಬೇಕು ಇವಾಗ, ಈ ಎರಡೂ ಬಾಕ್ಸ್ ಗಳು ಹಂಗೆ ಇರ್ಬೇಕು. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡೂ ಬಾಕ್ಸ್ ಗಳು ಹಂಗೆ ಇರ್ಬೇಕು. ಹೊಸದಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದ್ ಬಾಕ್ಸ್ ಬರ್ಬೇಕು. ಆ ತರ ಐತಾ ನೋಡ್ರಿ, ಇಲ್ಲಿ ಎರಡಕ್ಕೂ ಏನಂತಂದ್ ಹೇಳಿದ್ರೆ ಬಣ್ಣ ತುಂಬಿರ್ಬೇಕು, ಆಮೇಲೆ ಹೊಸದಾಗಿ ಒಂದು ಬಂದಿರ್ಬೇಕಂತಂದ್ ಹೇಳಿ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಒಳಗಡೆ ಐತೆ. ಇಲ್ಲಿ ಫಸ್ಟ್ ಆಪ್ಷನ್ ನೋಡ್ರಿ, ಥರ್ಡ್ ಆಪ್ಷನ್ ಹೋಯ್ತದು. ಸೊ ಫಸ್ಟ್ ಆಪ್ಷನ್ ನೋಡ್ರಿ ಆ ತರ ಐತೆ, ಇಲ್ಲೂ ಐತಿ ಇಲ್ಲೂ ಐತಿ. ಸರಿ ಇಲ್ಲಿ ಹೊಸದ್ ಬರ್ಬೇಕ್ರಿ, ಈ ರೀತಿಯಾಗಿ ಬರ್ಬೇಕಿತ್ರಿ, ಬಟ್ ಆದ್ರೆ ಬಂದಿಲ್ಲ. ಸೊ ಈ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋಯ್ತು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಈ ಆಪ್ಷನ್ ಅಲ್ಲಿ ಸೊ ನೋಡ್ರಿ ನಾರ್ಮಲ್ ಆಗಿ ನೋಡ್ರಿ, ಸೊ ಈ ರೀತಿಯಾಗಿ ಇದು ಬಣ್ಣ ಆಗಿರ್ಬೇಕು, ಇದು ಬಣ್ಣ ಆಗಿರ್ಬೇಕಿತ್ತು. ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬಂದಿರ್ಬೇಕಿತ್ತು, ಇದು ಆಪ್ಷನ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ ಈ ಎರಡು ಆಪ್ಷನ್ಸ್ ಗಳು, ಅದಾದ ನಂತರ ಇಲ್ಲಿ ಹೊಸದಾಗಿ ಒಂದು ಬಾಕ್ಸ್ ಬಂದೈತೆ. ಅಂದ್ರೆ ನಮ್ದು ಏನಾಗತ್ತ, ಆಪ್ಷನ್ 4 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದ ಕರೆಕ್ಟ್ ಆಗತ್ತ. ಅಂದ್ರೆ ಈ ರೀತಿಯಾಗಿ ಇಲ್ಲಿ ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಬಣ್ಣವನ್ನ ತುಂಬಿರೋದು. ಸೊ ಹೊಸದಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಹೊಸ ಬಾಕ್ಸ್ ಈ ರೀತಿಯಾಗಿ ಬರ್ಬೇಕು. ಈ ಬಾಕ್ಸ್ ಗಳನ್ನ ಈ ರೀತಿಯಾಗಿ ಕೊಟ್ಟಿದಾನ, ಈ ರೀತಿಯಾಗಿ ಕೊಟ್ಟಿದಾನ, ನಾನ್ ಸ್ವಲ್ಪ ಇದು ಮಾಡ್ಕೊಂಡೆ. ಎಸ್, ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಹೊಸ ಬಾಕ್ಸ್ ಬರಬೇಕು. ನಾವು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಲಾಜಿಕ್ ನ ಥಿಂಕ್ ಮಾಡಿ ನಾವು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಎಸ್, ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್. ಸೊ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ, ಈಸಿಯಾಗಿ ಕೇಳ್ತಾನೆ, ಬಾಳ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಎಸ್, ಕ್ಲಿಯರ್ ಎಲ್ರಿಗೂ? ಸೊ ಫಸ್ಟ್ ದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದು ಖಾಲಿಯಾಗಿರೋ ಬಾಕ್ಸ್ ಐತೆ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಒಂದು ಬಾಕ್ಸ್ ಕೊಟ್ಟಿದ್ದಾನೆ. ಸೆಕೆಂಡ್ ದ್ರಲ್ಲಿ ನೋಡ್ರಿ ಅದನ್ನ ಏನ್ ಮಾಡಿದಾನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಮೇಲ್ಗಡೆ ಒಂದು ಬಣ್ಣವನ್ನ ತುಂಬಿದಾನೆ. ಸೊ ಥರ್ಡ್ ದ್ರಲ್ಲಿ ಏನ್ ಮಾಡಿದಾನೆ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಬಣ್ಣವನ್ನ ತುಂಬಿದಾನೆ. ಸೊ ಹಂಗಾದ್ರೆ ನಮ್ದು ನೆಕ್ಸ್ಟ್ ಏನ್ ಬರ್ಬೇಕು, ಸೊ ಫಸ್ಟ್ ಇಲ್ಲಿಗಿತ್ತು, ಅದಾದ ನಂತರ ನೆಕ್ಸ್ಟ್ ಅದು ಇಲ್ಲಿಗೆ ಬಂತು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಹೋಗ್ಬೇಕಾ ಎಲ್ಲಿಗೆ ಹೋಗ್ಬೇಕಾ ಇವಾಗ. ಸೊ ನಾವು ನೋಡ್ಕೋಬೇಕು ಇವಾಗ. ಎಸ್, ಸೊ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಇಲ್ಲಿಗೆ ಹೋಗೈತೆ. ಅಂದ್ರೆ ನಮ್ದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಕಡೆ ಸೈಡ್ ಹೋಗ್ಬೇಕು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಈ ಕಡೆ ಸೈಡ್ ಹಾಫ್ ನ ನಾವು ಬಣ್ಣವನ್ನ ತುಂಬಿರ್ಬೇಕು. ಇದ್ರಲ್ಲಿ ಏನು ಇರ್ಲಿಲ್ಲ, ಇಲ್ಲಿ ಮೇಲ್ಗಡೆ ಐತೆ, ಇದು ಈ ಕಡೆ ಐತೆ, ಆಮೇಲೆ ಇದು ಈ ಕಡೆ. ಕ್ಲಿಯರ್? ಆ ತರ ಯಾವ್ದು ಆಪ್ಷನ್ ಐತೆ ನೋಡ್ರಿ. ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಥರ್ಡ್ ಆಪ್ಷನ್ ಒಂದೈತೆ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಇಲ್ಲ. ಥರ್ಡ್ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗುತ್ತ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್. ಎಸ್, ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಾಳ ಅಂದ್ರೆ ಬಾಳ ಈಸಿ ಆಗೈತೆ. ಏನ್ ಬರುತ್ತೆ ಅಂತಂದ್ ಹೇಳಿ ಕ್ವಶನ್ ನೋಡ್ರಿ. ಸೊ ಈ ರೀತಿ ಏನಂತಂದ್ ಹೇಳಿದ್ರೆ ಒಂದೇನೋ ಆಕೃತಿ ಕೊಟ್ಟಿದ್ದಾನ. ಇಲ್ಲಿ ನೋಡ್ರಿ ಎಲ್ಲಾನು ಒಂಥರ ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತಿದಾವ. ಫಸ್ಟ್ ಇದು ಹೊರಗಡೆದಷ್ಟು ನೋಡೋಣ. ಇದು ಎಷ್ಟು ಬಾಹುದ್ ಐತಿ ನೋಡ್ರಿ, ಒಂದ್ ಬಾಹು, ಎರಡು ಬಾಹು, 3, 4, 5, 6, 7. ಇದೇನಪ್ಪಾ ಅಂತಂದ್ ಹೇಳಿದ್ರೆ 7 ಬಾಹುಗಳುಳ್ಳ ಒಂದು ಆಕೃತಿ ಸೈಡ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದ್ ನೋಡ್ರಿ 1, 2, 3, 4, 5, 6. ಸರ್ ಇದು 6 ಬಾಹುಗಳದ್ದು ಐತೆ. ಆಮೇಲೆ ಇದ್ ನೋಡ್ರಿ 1, 2, 3, 4, 5. ಸರ್ ಇದು 5 ಬಾಹುಗಳು ಐತ್ರಿ. ಅದಾದ ನಂತರ ಇದ್ ನೋಡ್ರಿ 1, 2, 3, 4. ಸರ್ ಇದು 4 ಬಾಹು. ಹಿಂಗಾದ್ರೆ ಇಲ್ಲಿ ಏನ್ ಬರ್ಬೇಕು, ಇಲ್ಲಿ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 3 ಬಾಹುಗಳುಳ್ಳದ್ ಬರ್ಬೇಕು. ಕ್ಲಿಯರ್? ಒಂದು ಸರ್ 3 ಬಾಹುದ್ ಯಾವ್ದೈತ್ರಿ, ಓನ್ಲಿ ತ್ರಿಭುಜ ಮಾತ್ರ ಐತ್ರಿ. ತ್ರಿಭುಜ 3 ಬಾಹುದ್ ಏನಂತಂದ ಹೇಳಿದ್ರೆ ತ್ರಿಭುಜ ಆಗತ್ತ. ಸೊ ಅದಾದ ನಂತರ ಇದೆಷ್ಟಾಯ್ತಾ, ಇದು ಹೊರಗಡೆದಾಯ್ತು. ಇನ್ನು ಒಳಗಡೆ ಏನೋ ಆಕೃತಿಗಳನ್ನ ಕೊಟ್ಟಿದ್ದಾನೆ, ಅದನ್ನ ನಾವು ಕಂಡುಹಿಡಿಯಬೇಕು ಹೋಗ್ಬೇಕು ಏನ್ ಬರತ್ತಂತಂದ ಹೇಳಿ. ಇಲ್ಲಿ ನೋಡ್ರಿ ಇದು ಒಳಗಡೆ ಸರ್ಕಲ್ ಅನ್ನ ಕೊಟ್ಟಿದ್ದಾನ. ಇದೇನಪ್ಪಾ ಅಂತಂದ ಹೇಳಿದ್ರೆ 0 ಬಾಹುಗಳು ಉಳಿತು. ಅದಕ್ಕೇನ್ ಬಾಹುಗಳಿಲ್ಲ, ಒಂದ್ ಸರ್ಕಲ್ ಐತೆ, ಒಂದ್ ಅಂತ ಅನ್ಕೊಡ್ರಿ.
ಒಂದ್ ಬಾಹು ಅಂತ ಅನ್ಕೊಡು. ಓನ್ಲಿ ಟೋಟಲ್ ಎಲ್ಲ ಸೇರಿ ಒಂದ್ ಬಾಹು. ಅಂದ್ರೆ ಶೃಂಗಗಳಿಗೆ ಈ ಎರಡು ಪಾಯಿಂಟ್ ಇರ್ತಾವ, ಬಿಂದು ಇರ್ತಾವ. ಈ ಬಿಂದುಗಳನ್ನ ಹೋಗಿ ಸೇರ್ತಾ ಇದ್ರೆ ಅವುಗಳನ್ನ ನಾವು ಬಾಹುಗಳು ಅಂತ ಕರಿತೀವಿ. ಬಟ್ ಆದ್ರೆ ಇಲ್ಲಿ ಒಂದ ಬಿಂದು ಐತೆ, ಅದನ್ನ ಏನಂತಂದ್ರೆ ಬಂದ್ ಸೇರ್ಕೊಂಡೈತೆ ಅಂತ ಅದನ್ನ ನಾವು ಒಂದು ಬಾಹು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈ 1 2 3 ಇಲ್ಲಿ ಏನಂತಂದ್ ಹೇಳಿದ್ರೆ ತ್ರಿಭುಜ ಐತೆ, ಇಲ್ಲಿ 3 ಬಾಹುಗಳಾಯ್ತು. ಇಲ್ಲಿ ನೋಡ್ರಿ 1 2 3 4 ಇಲ್ಲಿ 4 ಬಾಹುಗಳಿದಾವ. ಇಲ್ಲಿ ನೋಡ್ರಿ 1 2 3 4 5 ಇಲ್ಲಿ 5 ಬಾಹುಗಳು. ಅಂದ್ರೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನ 2 ಬಾಹು ಅಂತ ತಗೊಂಡಿದಾರ ಸರ್ಕಲ್. ಅಂದ್ರೆ ಇಲ್ಲಿ ನಮ್ಗೆ ನೆಕ್ಸ್ಟ್ ಯಾವ್ದು ಬರ್ಬೇಕು? ಇದು 2 3 4 5 ಆಯ್ತು ಅಂತಂದ್ ಹೇಳಿದ್ರೆ ಇಲ್ಲಿ 6 ಬಾಹುಗಳು ಬರ್ಬೇಕು. 6 ಬಾಹುದ್ ಅಂತಂದ್ ಹೇಳಿದ್ರೆ ಹೆಂಗಿರತ್ತ ಸರ್? ಈ ತರ ಸ್ಟ್ರಕ್ಚರ್ ಇರುತ್ತೆ, ಷಟ್ಭುಜಾಕೃತಿ ಅಂತಂದ್ ಹೇಳ್ತೀವಿ. 1 2 3 4 5 6. ಸೊ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ 6 ಬಾಹುಗಳು ಬರ್ಬೇಕು. ಆ ತರ ಆಪ್ಷನ್ ಎಲ್ಲೈತೆ ಅಂತ ನೋಡ್ಬೇಕು. ಇದೊಂದು ಆಪ್ಷನ್ ಐತ್ರಿ, ಇದು ಆಪ್ಷನ್ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ತ್ರಿಭುಜ ಬರ್ಬೇಕು ಹೊರಗಡೆ. ಸೊ ಇಲ್ಲಿ ಆಪ್ಷನ್ ನೋಡ್ರಿ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಯಾಕಂದ್ರೆ ಇದು 4 ಬಾಹುದ್ದು, ಇದು 5 ಬಾಹುದ್ ಐತೆ, ಇದು 4 ಬಾಹುದ್ದು. ಸೊ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದೇ ಆಪ್ಷನ್. ಆಪ್ಷನ್ 1 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಕ್ಲಿಯರ್ ಆಗಿ ಕರೆಕ್ಟ್ ಆಗುತ್ತೆ. ಎಸ್, ಎಲ್ರಿಗೂ ಅರ್ಥ ಆಯ್ತಾ? ಸೊ ನಾವು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್ ಈಸಿ ಐತೆ. ಇದು ನಾನೇನು ಹೇಳೋದ್ ಬೇಡ ಅನ್ಸುತ್ತ. ಸೊ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇದು 5 ಬಾಹುಗಳು ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಪೆಂಟಾಗಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪೆಂಟಾಗಾನ್ ಅಂತ ಕರಿತೀವಿ. ಪಂಚಭುಜಾಕೃತಿ, ಪೆಂಟಾಗಾನ್. ಸೊ ಇಲ್ಲಿ ಏನಾಗೈತ್ ನೋಡ್ರಿ, ನೆಕ್ಸ್ಟ್ ಆಪ್ಷನ್ ಯಾವ್ದು ಬರುತ್ತೆ ನೋಡ್ರಿ? 1 2 ಅಥವಾ 3 ಅಥವಾ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ 4. ಯಾವ್ದು ಬರುತ್ತೆ ಅಂತಂದ್ ಹೇಳಿ ನೀವ ಥಿಂಕ್ ಮಾಡಿ ನನಗ ಹೇಳ್ಬೇಕು. ನೆಕ್ಸ್ಟ್ ಹಂಗ ನೋಡ್ಕೊಳ್ರಿ, ಒಂದ್ ಏನಂತಂದ್ ಹೇಳಿದ್ರೆ ಮೈಂಡ್ ರಿಫ್ರೆಶ್ ಅಂತಂದ್ ಹೇಳ್ಬಿಟ್ಟು ಗಾಂಧೀಜಿ ಅವ್ರ ಏನ್ ಮಾಡ್ತಾರಪ್ಪಾ ಅಂತಂದ್ ಹೇಳಿದ್ರೆ ವಕೀಲರಾಗಿರ್ತಾರ. ಗಾಂಧೀಜಿ ಅವ್ರ ಏನಂತಂದ್ ಹೇಳಿದ್ರೆ ವಕೀಲರಾಗಿರ್ತಾರ. ಅವರು 1915ಕ್ಕೆ ಏನಂತಂದ್ ಹೇಳಿದ್ರೆ ರಿಟರ್ನ್ ಭಾರತಕ್ಕೆ ಬರ್ತಾರೆ. ಎಲ್ಲಿರ್ತಾರೆ ಇವರು? ಮೊದ್ಲ ಆಫ್ರಿಕಾಕ್ ಹೋಗಿರ್ತಾರ. ಸೊ ಆಫ್ರಿಕಾಕ್ ಹೋಗಿ ಅಲ್ಲಿ ಏನೋ ವರ್ಕ್ ಮಾಡ್ತಿರ್ತಾರ ದಕ್ಷಿಣ ಆಫ್ರಿಕಾದೊಳಗಡೆ ವಕೀಲರಾಗಿ. ರಿಟರ್ನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಏನ ಮಾಡ್ತಾರಪ್ಪಾ ಅಂತಂದ್ ಹೇಳಿದ್ರೆ ಗಾಂಧೀಜಿ ಅವರು 1915ರಲ್ಲಿ ಬರ್ತಾರೆ. ಅದು ಯಾವಾಗ ಅಂತಂದ್ ಹೇಳಿದ್ರೆ ಜನವರಿ 9ನೇ ತಾರೀಕು. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಭಾರತೀಯ ಪ್ರವಾಸ ದಿವಸ ಅಂತಂದ್ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ. ಆಮೇಲೆ ಅವ್ರು ಬಂದ ನಂತರ ಇಲ್ಲಿ ವ್ಯವಸ್ಥೆಯನ್ನ ನೋಡಿ ಕೆಲವೊಂದು ಆ ಚಳುವಳಿಗಳನ್ನ ಮಾಡ್ತಾರ. ಆ ಚಳುವಳಿಗಳು ಬಹಳ ಇಂಪಾರ್ಟೆಂಟ್. SSC ಎಕ್ಸಾಮ್ ದಲ್ಲಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಫಸ್ಟ್ ನೋದಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಚಂಪಾರಣ್ಯ ಸತ್ಯಾಗ್ರಹ ಅಂತಂದ್ ಹೇಳಿ. ಫಸ್ಟ್ ಯಾವ್ದು? ಚಂಪಾರಣ್ಯ ಸತ್ಯಾಗ್ರಹ. ಸೆಕೆಂಡ್ ಒಂದ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಅಹಮದಾಬಾದ್ ಮಿಲ್ ಸತ್ಯಾಗ್ರಹ ಅಂತಂದ್ ಹೇಳ್ತೀವಿ. ಮೂರನೇದೇನಪ್ಪಾ ಅಂತಂದ್ ಹೇಳಿದ್ರೆ ಅಸಹಕಾರ ಚಳುವಳಿ ಅಂತಂದ್ ಹೇಳ್ತೀವಿ. ಆಮೇಲೆ ನಾಲ್ಕನೇದು ದಂಡಿ ಮೆರವಣಿಗೆ. ನಾಲ್ಕನೇದು ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ದಂಡಿ ಮೆರವಣಿಗೆ. ಐದನೇದು ಕಾನೂನು ಭಂಗ ಚಳುವಳಿ ಅಂತಂದ್ ಹೇಳ್ತೀವಿ. ಆಮೇಲೆ ಆರನೇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಆರನೇದು ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942 ಆಗಸ್ಟ್ 8ನೇ ತಾರೀಕು ಸ್ಟಾರ್ಟ್ ಆಗತ್ತ. ಇಲ್ಲೊಂದು ಘೋಷಣೆಯನ್ನ ಕೊಡ್ತಾರ, ಮಾಡು ಇಲ್ಲವೇ ಮಡಿ. ಸೊ ನಿಮ್ಗ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ನಿಮ್ಗ ಸಿಗಂಗಿಲ್ಲ ಫ್ರೀಡಮ್ ಅಂತಂದ್ ಹೇಳಿ. ಅದಾದ ನಂತರ ಇವು ಯಾವಾಗ ನಡೀತಾವ ಅಂತಂದ್ ಹೇಳಿ, ಯಾವ್ಯಾವ ವರ್ಷ ನಡೀತಾವ ಅಂತಂದ್ ಹೇಳಿ ನಮ್ಗೆ ಕಮೆಂಟ್ ಅನ್ನ ಹಾಕ್ರಿ. ದಂಡಿ ಮೆರವಣಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 1930ರಲ್ಲಿ ನಡೆಯುತ್ತೆ. ಇದು ಇಷ್ಟೇನಂತಂದ್ ಹೇಳಿದ್ರೆ ಚಳುವಳಿಗಳ ಬಗ್ಗೆ. ಇದಾದ ನಂತರ ಇನ್ನೂ ಹಲವಾರು ಚಳುವಳಿಗಳು ಬರ್ತಾವ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ 1916ರಲ್ಲಿ ಹೋಮ್ ರೂಲ್ ಚಳುವಳಿ ಅಂತಂದ್ ಹೇಳ್ತೀವಿ. ಯಾರ್ಯಾರು ಮಾಡ್ತಾರ? ಆನಿ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕರ್ ಇಬ್ರು ಸೇರ್ಬಿಟ್ಟು ಹೋಮ್ ರೂಲ್ ಚಳವಳಿ. ಅಂದ್ರ ನಮ್ಮ ದೇಶದೊಳಗ ನಮ್ಮನ್ನ ರೂಲ್ಸ ನಾವು ಆಳ್ವಿಕೆ ನಡ್ಸ್ಕೊಂತೀವಿ, ನೀವು ಬಿಟ್ಟು ಹೋಗ್ರಿ ಅಂತ ಹೇಳ್ಬಿಟ್ಟು ಒಂದು ಚಳವಳಿ ನಡೆಯುತ್ತ, ಹೋಮ್ ರೂಲ್ ಚಳವಳಿ. ಹೋಮ್ ಅಂದ್ರೆ ಏನು? ಮನೆ, ನಮ್ದು. ರೂಲ್ ಅಂತಂದ್ ಹೇಳಿ ನಮ್ ರೂಲ್ಸ್ ಗಳು, ಹೋಮ್ ರೂಲ್ ಚಳವಳಿ ಅಂತ ಹೇಳ್ತೀವಿ. ಆನಿ ಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕ್ 1916ರಲ್ಲಿ. ಇದೊಂದ್ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ 1919ರಲ್ಲಿ ಎಲ್ಲ ನಾರ್ಮಲ್ ಆಗೇ ನಡೀತಾ ಇರುತ್ತ. ಬಟ್ ಆದ್ರೆ ಏಪ್ರಿಲ್ 13ನೇ ತಾರೀಕು ಒಂದು ಹತ್ಯಾಕಾಂಡ ನಡೆಯುತ್ತೆ. ಅದನ್ನ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರಿತೀವಿ. ಅಲ್ಲಿ ನೂರಾರು ಜನರನ್ನ ಏನ್ ಮಾಡ್ತಾರಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಕೊಂದ್ ಹಾಕ್ತಾರ, ಶೂಟ್ ಮಾಡಿ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಕ್ ಒಂದು ಆಯೋಗ ಬರುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹಂಟರ್ ಆಯೋಗ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ಅಲ್ಲೇ ಸೈಡ್ ಬರ್ದಿಟ್ಕೊಡ್ರಿ. ಯಾಕಂತಂದ್ ಹೇಳಿದ್ರೆ ಮೈಂಡ್ ಇವಾಗ ನಿಮ್ಗೆ ಮಸ್ತ್ ಕೇಳೋಂಗಿರ್ತೈತಿ. ಇವಾಗ GK ಪಾಯಿಂಟ್ಸ್ ಗಳು ಸ್ವಲ್ಪ ಓದು ಅಂದ್ರೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್, ಸೊ ಇಲ್ಲಿ ನೋಡ್ರಿ 24. ಸೊ ಸೆಲೆಕ್ಟ್ ದ ಫಿಗರ್ ದಟ್ ವಿಲ್ ಕಮ್ ನೆಕ್ಸ್ಟ್. ಕನ್ನಡದಾಗ ಇರುತ್ತೆ, ನಮ್ಗೆ ಏನ್ ಬೇಕಾಗಿಲ್ಲ ಕ್ವಶನ್ಸ್ ಗಳು. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಏನೈತಿ, ಸೆಕೆಂಡ್ ಒನ್ ಏನೈತಿ, ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ನಿಮ್ಗೆ ಡೈರೆಕ್ಟ್ ಆನ್ಸರ್ಸ್ ಅನ್ನ ಕೊಟ್ಬಿಟ್ಟಿದ್ದೇನೆ. ಸೊ ಇಲ್ಲಿ ಎರಡನೇ ಆಪ್ಷನ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಐತೆ,
ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಥರ್ಡ್ ಮತ್ತು ಇದರಲ್ಲಿ ಏನಂತಂದ ಹೇಳಿದ್ರೆ ಫಿಲ್ ಮಾಡಿದಾನೆ, ಆಮೇಲೆ ಒಂದು ಹೊಸ ಡಾಟ್ ಅನ್ನ ಕೊಟ್ಟಿದ್ದಾನೆ ಸೆಕೆಂಡ್ ರಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾಗೈತೆ ಅಂತಂದ ಹೇಳಿದ್ರೆ ಇದನ್ನ ಬಿಟ್ಟು ಇವೆರಡು ಬಿಡ್ಬೇಕು. ಈಗ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು, ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಥವಾ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು ನೋಡ್ರಿ. 1 2 3 ತಗೊಂಡಿದ್ದಾನೆ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ಬೇಕಂತಂದ ಹೇಳಿದ್ರೆ 4 ಬರ್ಬೇಕು. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 4 ಬರ್ಬೇಕು. ಇಲ್ಲಿ ಒಂದು ಡಾಟ್ ಐತೆ, ಇಲ್ಲಿ 2 ಡಾಟ್ಸ್ ಗಳಿದಾವ. ಇನ್ ನೆಕ್ಸ್ಟ್ ದ್ರಲ್ಲಿ ಏನಂತಂದ ಹೇಳಿದ್ರೆ 3 ಡಾಟ್ ಗಳು ಬರ್ಬೇಕು. ಸೊ ಆ ತರ ಏನಂತಂದ ಹೇಳಿದ್ರೆ ಆಪ್ಷನ್ 2 ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಎಸ್, ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಜೂಮ್ ಮಾಡೋಣ. ಎಸ್, ದ ಫಸ್ಟ್ ಒನ್ ನೋಡ್ರಿ, ಇಲ್ಲಿಂದ ನೋಡ್ರಿ ಯಾವ ತರ ಐತೆ. ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಆಕೃತಿ ಕೊಟ್ಟಿದಾನ, ಒಂದು ಎರೋ ಮಾರ್ಕ್ ಕೊಟ್ಟಿದಾನ. ಸೆಕೆಂಡ್ ದ್ರಲ್ಲಿ ಎರೋ ಮಾರ್ಕ್ ನೋಡ್ರಿ, ಅದೊಂದ ನೋಡ್ರಿ. ಸೆಕೆಂಡ್ ದ್ರಲ್ಲಿ ಎರೋ ಮಾರ್ಕ್ ಯಾವ ತರ ಬಂದೈತಿ, ಸರಿ ಈ ತರ ಬಂದೈತಿ. ಥರ್ಡ್ ದ್ರಲ್ಲಿ ಎರೋ ಮಾರ್ಕ್ ಮತ್ತೆ ಈ ತರನ ಬಂದೈತೆ. ಇಲ್ಲಿ ನೋಡ್ರಿ, ಫಸ್ಟ್ ಒಂದ್ರಲ್ಲಿ ಈ ತರ, ನೆಕ್ಸ್ಟ್ ಒಂದ್ರಲ್ಲಿ ಈ ತರ, ನೆಕ್ಸ್ಟ್ ಈ ತರ, ಇದ್ರಲ್ಲಿ ಈ ತರ. ಅಂದ್ರೆ ನಮ್ದು ನೆಕ್ಸ್ಟ್ ಏನ್ ಬರ್ಬೇಕಂತ ಹೇಳಿದ್ರೆ ಈ ತರ ಬರ್ಬೇಕು. ನಮ್ದು ಆನ್ಸರ್ ಇಲ್ಲಿ ಇರ್ತೈತಿ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಈ ತರ ಬರ್ಬೇಕು. ಈ ತರ ಯಾವ ಆಪ್ಷನ್ ಇಲ್ಲ ಒಂದ್ ತೆಗೆದು ಹಾಕ್ಬಿಡೋಣ. ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಇನ್ನು ಉಳಿದಿದ್ದ 2 ಆಪ್ಷನ್ಸ್ ಕ್ಲಿಯರ್. 2 ಆಪ್ಷನ್ಸ್ ಗಳು ಹೋಗ್ಬಿಟ್ಟು 1 2 3 4 ಎಲಿಮಿನೇಷನ್ ಮೆಥಡ್ ಮಾಡಿದ್ವಿ. 2 ಆಪ್ಷನ್ಸ್ ಗಳು ಹೋದ್ವು. ಇನ್ನು 1 4 ಅಷ್ಟು ಉಳಿದು. ಇಲ್ಲಿ ನೋಡ್ರಿ ಪ್ಲಸ್ ಇಲ್ಲೇ ಐತಿ. ಅದಾದ ನಂತರ ಪ್ಲಸ್ 2 ಈ ಕಡೆ ಬಂದಾವ, 2 ಪ್ಲಸ್ ಗಳದು. ಅದಾದ ನಂತರ ಇಲ್ಲಿ 3 ಪ್ಲಸ್ ಅದು ಕೆಳಗಡೆ. ಇಲ್ಲಿ 4 ಪ್ಲಸ್ ಗಳದು. ಅಂದ್ರೆ ಇಲ್ಲಿ ನಮ್ ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ 5 ಪ್ಲಸ್ ಗಳು ಬರಬೇಕು. ಇಲ್ಲಿ ನೋಡ್ರಿ, ಫಸ್ಟ್ 1 ಪ್ಲಸ್ ಐತಿ, ಇಲ್ಲಿ 2 ಪ್ಲಸ್ ಗಳು ಮ್ಯಾಲ, ಇಲ್ಲಿ 3 ಪ್ಲಸ್ ಗಳು ಕೆಳಗೆ, ನೆಕ್ಸ್ಟ್ ದ್ರಲ್ಲಿ 4 ಪ್ಲಸ್ ಗಳು ಮ್ಯಾಲ. 1 2 3 4 ಅಂದ್ರೆ ನಮ್ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 5 ಪ್ಲಸ್ ಗಳು ಕೆಳಗಡೆ ಬರಬೇಕು. ಆತರ ಎಲ್ಲೈತಿ, 1 2 3 4 5 ಹತ್ತು ಐತಿ. 1 2 3 4 ಐತಿ, ಎರಡರಲ್ಲೂ ಅದಾವ್ರಿ ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ 4 ಸ್ಟಾರ್ ಗಳಿದಾವ ಮ್ಯಾಲ, ಕೆಳಗಡೆ ಬಂದು ಮುಂದ್ರೊಳಗ 3 ಸ್ಟಾರ್ ಅದು, ನೆಕ್ಸ್ಟ್ 2 ಸ್ಟಾರ್ ಅದು, ಇಲ್ಲಿ 1 ಸ್ಟಾರ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನೋಡ್ರಿ, ಇಲ್ಲಿ 4 ಸ್ಟಾರ್, ಇಲ್ಲಿ ಎಷ್ಟಾದ್ವು 3 ಸ್ಟಾರ್ ಅದು, ಇಲ್ಲಿ ಎಷ್ಟಾದ್ವು 2 ಸ್ಟಾರ್, ಇಲ್ಲಿ ನೋಡ್ರಿ ಇಲ್ಲಿ 1 ಸ್ಟಾರ್. ಹಂಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 0 ಸ್ಟಾರ್. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 0 ಸ್ಟಾರ್ ಅಂತಂದ ಹೇಳಿದ್ರೆ ಇಲ್ಲಿ ಆಲ್ರೆಡಿ 1 ಸ್ಟಾರ್ ಐತಿ, ಇದು ಬರಂಗಿಲ್ಲ. ಅಂದ್ರೆ ಇಲ್ಲಿ 0 ಸ್ಟಾರ್ ಅಪ್ಪ ಅಂತಂದ ಹೇಳಿದ್ರೆ ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಈ ರೀತಿಯಾಗಿ ನಾವೇನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ಇಲ್ಲಿ ನಿಮ್ಗೊಂದು ಜಿ ಕೆ ಪಾಯಿಂಟ್ ಹೇಳ್ತೀನಿ ನೋಡ್ರಿ. 1947ರಲ್ಲಿ ಒಂದು ಆಕ್ಟ್ ಬರುತ್ತಾ, ಅದ್ರಲ್ಲಿ ಮೌಂಟ್ ಬ್ಯಾಟನ್ ಏನಪ್ಪಾ ಅಂತಂದ ಹೇಳಿದ್ರ ನಮ್ಗ ಗವರ್ನರ್ ಇರ್ತಾರಲ್ಲ, ವೈಸ್ ರಾಯ್ ಅಂತಂದ ಹೇಳ್ತೀವಿ. ಸೊ ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಕೆಲವೊಂದು ನೀವು ಪಾಕಿಸ್ತಾನ್ಕ್ ಹೋಗ್ರಿ, ನಿಮ್ಗೆ ಇಷ್ಟ ಆದ್ರೆ ಇಂಡಿಯಾಕ್ ಹೋಗ್ರಿ ಅಂತಂದ್ ಕೊಟ್ಟಿರ್ತಾರೆ. ಬಟ್ ಆದ್ರ ನಮ್ಮಲ್ಲಿ ಮೂರು ಎಲ್ಲಾನು ಏನಂತಂದ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರು ಏನ್ ಮಾಡಿರ್ತಾರ ಅಂತಂದ ಹೇಳಿದ್ರೆ ಭಾರತಕ್ಕೆ ಸೇರ್ಸ್ಕೊಂತಾರ. ಬಟ್ ಆದ್ರೆ ಮೂರು ಯಾವ್ಯಾವ, ಜುನಾಗಢ್ ಸಂಸ್ಥಾನ ಅಂತಂದ ಹೇಳಿ ಒಂದು, ಹೈದರಾಬಾದ್ ಸಂಸ್ಥಾನ ಇನ್ನೊಂದು, ಆಮೇಲೆ ಜಮ್ಮು ಕಾಶ್ಮೀರ್. ಈ 3 ಸಂಸ್ಥಾನಗಳೇನಪ್ಪಾ ಅಂತಂದ ಹೇಳಿದ್ರೆ ನಮ್ ಭಾರತ ದೇಶಕ್ಕೆ ಸೇರಿರಂಗಿಲ್ಲ. ಅವು ಹಂಗ ಇರ್ತಾವ. ಮುಂದ್ ನೋಡ್ಕೊಳಪ್ಪ ಅಂತ ಇಷ್ಟ ನೆನ್ಪಿಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜೂಮ್ ದಾಗ ಐತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಫಸ್ಟ್, ಅದಾದ್ಮೇಲೆ ಸೆಕೆಂಡ್. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತಿ, ಬಾಳ್ ಥಿಂಕ್ ಮಾಡಕ್ ಹೋಗ್ಬೇಡ್ರಿ, ಸಿಂಪಲ್ ಆಗಿರುತ್ತ ಏನಾಗೈತೆ ಅಂತ ಚೆಕ್ ಮಾಡಿ. ಇಲ್ಲಿ ನೋಡ್ರಿ, ಇಲ್ಲೊಂದು ರೌಂಡ್ ಶೇಪ್ ಏನೋ ಬರಾಯ್ತು ನೋಡ್ರಿ. ಇದು ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಈ ಕಡೆ ಸೈಡ್ ಐತೆ. ಕ್ಲಿಯರ್? ಈ ಕಡೆ ನೋಡ್ರಿ, ಇಲ್ಲಿ ಈ ಕಡೆ ಸೈಡ್ ಬಂದೈತೆ ಎರಡರಲ್ಲಿ. ಇಲ್ಲಿ 3ರಲ್ಲಿ ಈ ಕಡೆ ಸೈಡ್ ಬಂದೈತೆ. ಫಸ್ಟ್ ದ್ರಲ್ಲಿ, ಸೆಕೆಂಡ್ ದ್ರಲ್ಲಿ, ಥರ್ಡ್ ದ್ರಲ್ಲಿ. ಹಂಗಾದ್ರೆ ನಮ್ದು ಫೋರ್ತ್ ದಾಗ ಏನ್ ಬರ್ಬೇಕು, ಈ ಕಡೆ ಸೈಡ್ ಬರ್ಬೇಕು. ಆ ತರ ಯಾವ ಆಪ್ಷನ್ ಅದಾವ ಇಲ್ಲೋ ನೋಡೋಣ. ಇಲ್ಲ ಅಂತಂದ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ತೆಗೆದಾಕೋ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಸ್ಕ್ವೇರ್ ಮಾಡುದು ಅಂತಂದ ಹೇಳಿದ್ರೆ ಈ ಕಡೆ ಸೈಡ್ ಬರ್ಬೇಕು. ಇದು ಬಂದಿಲ್ಲ, ಇದು ಇಲ್ಲಿ ಐತೆ. ಸೊ ಇಲ್ಲಿ ನಾವು ಸ್ಕ್ವೇರ್ ಇದ್ ಮಾಡುದು ಅಂತಂದ ಹೇಳಿದ್ರೆ ಇದು ಈ ಕಡೆ ಬರ್ಬೇಕಿತ್ತು ಇಲ್ಲಿ, ಬಟ್ ಆದ್ರೆ ಇದು ಬಂದಿಲ್ಲ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಈ ಕಡೆ ಬರ್ಬೇಕಿತ್ತು, ಬಟ್ ಆದ್ರೆ ಇಲ್ಲಿ ಸರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಆಪ್ಷನ್ ಒಂದೇ, ಇದು ಈ ಕಡೆ ಬಂದೈತೆ, ಇದೇ ಆಪ್ಷನ್. 4ನೇ ಆಪ್ಷನ್ ಏನಂತಂದ್ರೆ ಡೈರೆಕ್ಟ್ ಆಗಿ ಕರೆಕ್ಟ್, ಬೇರೆ ಏನು ನೋಡೋದೇ ಬೇಕಾಗಿಲ್ಲ. 4ನೇ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದ ಕರೆಕ್ಟ್ ಆಗತ್ತ. ಇಷ್ಟು ಈಸಿಯಾಗಿ ಒಂದೊಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ ಇರ್ತಾವ. ಇಲ್ಲಿ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎಷ್ಟು ಬಾಕ್ಸ್ ಗಳಿದಾವ ನೋಡ್ರಿ. ನೆಕ್ಸ್ಟ್ ಸರಿ ಸಿರೀಸ್ ನೋಡಾಕತ್ತು ಅಂತಂದ ಹೇಳಿದ್ರೆ 1 2 3 4 ಅದಾವ. ಇಲ್ಲಿ 4 ಬಾಕ್ಸ್ ಗಳಿದಾವ. ಇಲ್ಲಿ ನೋಡ್ರಿ 1 2 3 ಬಾಕ್ಸ್ ಗಳು, ಅಂದ್ರೆ ಕಮ್ಮಿ ಹಾಕೋದ್ ಬರಕತ್ತಾವ. ನೋಡ್ರಿ ಇಲ್ಲಿ 2 ಬಾಕ್ಸ್ ಗಳು. ಹಂಗಾದ್ರೆ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದೇ ಒಂದು ಬಾಕ್ಸ್ ಬರಬೇಕು. ಯಾವ ಆಪ್ಷನ್? ಫಸ್ಟ್ ಆಪ್ಷನ್ ದಾಗ ಐತಿ ನೋಡ್ರಿ. 1ನೇ ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಹಂಗ ಹೋಗುತ್ನಾಗ ಏನಪ್ಪಾ ಅಂತಂದ ಹೇಳಿದ್ರೆ ಒಂದೆರಡು ಜಿ ಕೆ ಪಾಯಿಂಟ್ಸ್ ಗಳನ್ನ ಕೇಳ್ಕೊಂಡ್ ಹೋಗ್ರಿ. ನಮ್ಮ ಭಾರತ ದೇಶದೊಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಮೊದಲು ಸಿಂಹ ಏನಪ್ಪಾ ಅಂತಂದ ಹೇಳಿದ್ರೆ ಭಾರತದ ಪ್ರಾಣಿ ಆಗಿತ್ತು ಮೊದಲು. ಬಟ್ ಆದ್ರೆ 1970 ಟೈಮ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಹುಲಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗತ್ತೆ. ಇನ್ನೇನ್ ಎಲ್ಲಾನು ಕೊಂದು ಹೋಗಿತಾರ ಅಂತಂದ ಹೇಳ್ಬಿಟ್ಟು ನಮ್ ಭಾರತ ಸರ್ಕಾರ ಏನ್ ಮಾಡತ್ತಂದ್ರ ಅವ್ನ ಸಂರಕ್ಷಣೆ ಮಾಡೋಣ ಅಂತಂದ ಹೇಳಿ
1973ರಲ್ಲಿ ಒಂದ್ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನಾವು ಹುಲಿ ಯೋಜನೆ ಅಂತ ಕರಿತೀವಿ. ಈ ಹುಲಿ ಯೋಜನೆ ಪ್ರಕಾರ ನಾವು ಹುಲಿಗಳನ್ನ ಕಾಪಾಡ್ಕೋಬೇಕು ಅಂತಂದ ಹೇಳಿ ಟೋಟಲ್ ಆಗಿ ಹುಲಿ ಯೋಜನೆಗಳು ಎಷ್ಟು ನ್ಯಾಷನಲ್ ಪಾರ್ಕ್ಗಳಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಅಂದ್ರೆ ಎಷ್ಟು ಹುಲಿ ಅಭಯಾರಣ್ಯಗಳದಾವ ಅಂತಂದ ಹೇಳಿ ನನಗೆ ಮೆಸೇಜ್ ಹಾಕ್ರಿ. ಎಷ್ಟು 53 54 ಇದಾವು, ಕರೆಕ್ಟ್ ಆಗಿ ಎಷ್ಟು ಬರ್ತಾವ ಅಂತ ನೋಡ್ರಿ ಹುಲಿ ಯೋಜನೆಗಳು. ಸೊ ಅವಾಗಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಹುಲಿ ಏನಾಗತ್ತ ಅಂತಂದ ಹೇಳಿದ್ರೆ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಆಗತ್ತ ಹುಲಿ 1973ರಿಂದ ಹುಲಿ ಯೋಜನೆ ಅಂತಂದ ಹೇಳ್ತೀವಿ. ಆಮೇಲೆ ಅತಿ ಹೆಚ್ಚು ಹುಲಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವ. ಇದೇ ತರ ಡೈಗ್ರಾಮ್ ಹಾಕೊಡ್ರಿ ನೀವು. ಫಸ್ಟ್ ಏನಂತಂದ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವ. ಸೆಕೆಂಡ್ ಎಲ್ಲಿ ಬರ್ತಾವಪ್ಪ ಅಂತಂದ ಹೇಳಿದ್ರೆ ನಮ್ಮ ಕರ್ನಾಟಕದಾಗ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಹುಲಿಗಳು. ಫಸ್ಟ್ ಮಧ್ಯಪ್ರದೇಶ ಆಯ್ತು ಅಂತಂದ ಹೇಳಿದ್ರೆ ಸೆಕೆಂಡ್ ನಮ್ ಕರ್ನಾಟಕದಾಗ ಇದಾವ. ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಆನೆ ಯೋಜನೆ ಅಂತಂದ ಹೇಳಿ ಬರುತ್ತ. ಒಂದೊಂದೇನಪ್ಪಾ ಅಂತಂದ ಹೇಳಿದ್ರೆ ಆನೆ ಯೋಜನೆ ಅಂತಂದ ಹೇಳಿ ಬರುತ್ತ. ಯಾವ ವರ್ಷ ನೋಡ್ರಿ, ನಾನು ಹಿಂಟ್ ಕೊಡ್ತೀನಿ. 1990 ಅಥವಾ 1992 ಯಾವ್ದ್ರಲ್ಲಿ ಬರುತ್ತೆ ನೋಡ್ರಿ, ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಡ್ರಿ. ಅತಿ ಹೆಚ್ಚು ಆನೆಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವಪ್ಪ? ಪ್ರಪಂಚದಲ್ಲಿ ಅತಿ ಹೆಚ್ಚು ಆನೆಗಳು ನಮ್ಮಲ್ಲೇ ಬರ್ತಾವ. ಇದ್ರಲ್ಲಿ ಯಾವ ತರಲ್ಲಿ ಬರ್ತಾವಪ್ಪ ಅಂತಂದ್ರೆ ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಫಸ್ಟ್. ಸೆಕೆಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ಕೇರಳ ಅಂತಂದ ಹೇಳ್ತೀವಿ. ಫಸ್ಟ್ ಕರ್ನಾಟಕ, ಸೆಕೆಂಡ್ ಕೇರಳ. ಇಷ್ಟು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಜೈ